ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1 ಮತ್ತು ಭಾಗ 2 ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಿನ್ನ ನೆನಪಲ್ಲೇ ಭಾಗ 3. ನಂದಿನಿ ಬಾಸ್ನ ಚೇಂಬರ್ ಬಳಿ ಹೋಗಿ ನಾಕ್ ಮಾಡಿದ್ದಳು. ಎಸ್ ಕಮಿನ್ ಎಂಬ ಗಂಭೀರ ಸ್ವರ ಕೇಳಿ ಅಂಜುತ್ತಲೇ ಹೊಳ ಹೋಗಿದ್ದಳು. ಬಾಸ್ನ ಸೀಟಲ್ಲಿ ಕುಳಿತಿದ್ದ ವ್ಯಕ್ತಿಯ ಕಂಡು ಅವಳಿಗೆ ಅತ್ಯಾಶ್ಚರ್ಯವಾಗಿತ್ತು. ಅನುರಾಗ್? ಅವನನ್ನು ಆ ಜಾಗದಲ್ಲಿ ಕಲ್ಪಿಸಿಕೊಳ್ಳದ ನಂದಿನಿ ಚಕಿತಳಾಗಿದ್ದಳು. ಇಂಡಿಯನ್ ಕ್ರಿಯೇಷನ್ಸ್ನ ಓನರ್ ಅನುರಾಗ್. ಇನ್ನು ಮುಂದೆ ತಾನು ಇವನ ಕೆಳಗೆ ಕೆಲಸ ಮಾಡಬೇಕು ಎಂಬ ಸತ್ಯ ಅರಗಿಸಿಕೊಳ್ಳುವುದು ಅವಳಿಗೆ ಕಠಿಣವಾಗಿತ್ತು. ಯೋಚನೆಗಳಿಗೆ ಮುಳುಗಿದ್ದ ನಂದಿನಿ ಅನುರಾಗ್ ಧ್ವನಿಗೆ ಎಚ್ಚೆತ್ತಳು. ಏನ್ ಮಿಸಸ್ ವಿಜಯ್, ನೀವು ನನ್ನನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ಸುತ್ತೆ. ಸಾರಿ ಟು ಡಿಸಪಾಯಿಂಟ್ ಯು. ಶ್ರೀಮಂತ ವರ್ಧನ್ ರಾಯರ ಒಬ್ಬಳೆ ಮಗಳು, ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ವಿಜಯ್ ಅವರ ಮುದ್ದಿನ ಹೆಂಡತಿ. ಈ ಅನಾಥ ನಿರ್ಗತಿಕನ ಕಂಪನಿಯಲ್ಲಿ ಕೆಲಸ ಮಾಡೋದು ಅಂದರೆ ನಿಮ್ಮ ಪ್ರತಿಷ್ಠೆಗೆ ಧಕ್ಕೆ ಬಂದ ಹಾಗೆ ಅಲ್ವಾ? ನೋಡಿ, ಟೈಮ್ ಅನ್ನೋದು ಮನುಷ್ಯನ್ನ ಎಲ್ಲಿ ತಂದು ನಿಲ್ಲಿಸುತ್ತೆ ಅಂತ. ಅವನ ಧ್ವನಿಯಲ್ಲಿ ಅಡಗಿದ್ದ ವ್ಯಂಗ್ಯವನ್ನು ನಂದಿನಿ ಚೆನ್ನಾಗಿಯೇ ಗುರುತಿಸಿದ್ದಳು. ಅದೇ ಕ್ಷಣ ತಾನಲ್ಲಿ ಕೆಲಸ ಮಾಡಬಾರದು ಎಂದು ನಿರ್ಧರಿಸಿಬಿಟ್ಟಿದ್ದಳವಳು. ಡೋಂಟ್ ಬಿ ಸಾರಿ ಮಿಸ್ಟರ್ ಅನುರಾಗ್. ಯಾಕಂದ್ರೆ ನನಗೆ ಇದು ನಿನ್ನ ಕಂಪನಿ ಅಂತ ಗೊತ್ತಿರಲಿಲ್ಲ. ಈಗ ಗೊತ್ತಾದ್ಮೇಲಂತೂ ನಾನಿಲ್ಲಿ ಕೆಲಸ ಮಾಡಲ್ಲ. ಗುಡ್ ಬೈ. ಅನುರಾಗ್ ಜೋರಾಗಿ ನಗುತ್ತಾ, ಗುಡ್ ಬೈ ಅನ್ನೋದು ನಿನಗೆ ತುಂಬ ಸುಲಭ ಅಲ್ವಾ? ಸಂಬಂಧಗಳನ್ನು ಕಳೆದುಕೊಂಡು ನೆಮ್ಮದಿಯಾಗಿ ಬದುಕೋಕೆ ತುಂಬ ಗಟ್ಸ್ ಬೇಕು. ನಿನಗೆ ಆ ಗಟ್ಸ್ ಸ್ವಲ್ಪ ಜಾಸ್ತಿನೇ ಇದೆ. ಬೈ ದ ವೇ ಮಿಸಸ್ ವಿಜಯ್, ನೀವು ಮರ್ತಿದ್ದೀರಾ ಅನ್ಸುತ್ತೆ. ಆದರೆ ಒಳಗೆ ಬರೋವಾಗ ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡಿ ಬಂದಿದ್ದೀರಾ ಅನ್ನೋದು ನೆನಪಿದೆಯಾ? ಆ ಅಗ್ರಿಮೆಂಟ್ ಪ್ರಕಾರ 1 ವರ್ಷ ನೀವು ಈ ಕಂಪನಿ ಬಿಟ್ಟು ಹೋಗೋ ಆಗಿಲ್ಲ. ಒಂದು ವೇಳೆ ಹಾಗಾದಲ್ಲಿ ನಿಮ್ಮ ವಿರುದ್ಧ ಲೀಗಲ್ ಆಕ್ಷನ್ ತಗೋಬೇಕಾಗುತ್ತೆ. ನಂದಿನಿ ತಾನು ಅಗ್ರಿಮೆಂಟ್ ಸೈನ್ ಮಾಡಿದ್ದನ್ನು ನೆನಪಿಸಿಕೊಂಡವಳು ತನ್ನನ್ನೇ ಅಳಿದುಕೊಳ್ಳುತ್ತಾ ಇನ್ನು 1 ವರ್ಷ ಇವನನ್ನು ಹೇಗೆ ಎದುರಿಸುವುದು ಎಂಬ ಚಿಂತೆಯಲ್ಲಿ ಮುಳುಗಿದ್ದಳು. ಹೀಗೆ ಕನಸು ಕಾಣ್ತಾ ನಿಂತ್ಕೊಂಡ್ರೆ ಕೆಲಸ ಮಾಡೋರು ಯಾರೋ? ಮಿಸಸ್ ವಿಜಯ್, ನೀವು ನನ್ನ ಅಸಿಸ್ಟೆಂಟ್ ಅನ್ನೋದನ್ನ ಮರಿಬೇಡಿ. ಐ ಹೋಪ್ ಯು ನೋ ದ ಮೀನಿಂಗ್ ಆಫ್ ಅಸಿಸ್ಟೆಂಟ್. ಅವನ ಮುಖದ ಮೇಲೊಂದು ಅಪಹಾಸ್ಯದ ನಗುವಿತ್ತು. ಅವನು ಮಾತು ಮಾತಿಗೂ ಮಿಸಸ್ ವಿಜಯ್ ಅನ್ನೋದು ಬಾಣದಂತೆ ಅವಳನ್ನು ಚುಚ್ಚುತ್ತಿತ್ತು. ಆದರೆ ವಿಧಿಯ ಈ ಆಟದ ಎದುರು ಅವಳು ಅಸಹಾಯಕಳು. ಅಸಹಾಯಕತೆಯ ನಿಟ್ಟುಸಿರೊಂದನ್ನು ಹೊರದಬ್ಬಿದವಳು ಎಸ್ ಅಫ್ಕೋರ್ಸ್ ಸರ್ ಎಂದು ಅಲ್ಲಿಂದ ಹೊರಬಿದ್ದಿದ್ದಳು. ನಂದಿನಿ ಹೋದತ್ತಲೇ ದಿಟ್ಟಿಸುತ್ತಿದ್ದವನು ಅವಳ ಮುಖ ನೋಡಿ, ಇನ್ನೊಂದ್ಸಲ ಮೋಸ ಹೋಗ್ಬೇಡ ಅನುರಾಗ್. ಅವಳಿಗೆ ನೋವು ಕೊಟ್ಟು ಅದರ 10ರಷ್ಟು ನೋವು ನೀನ್ ಪಡ್ಬೇಕಾ? ಯಾಕೆ ಅವಳನ್ನ ಕೆಲಸಕ್ಕೆ ಸೇರಿಸಿಕೊಂಡೆ? ಇಂಟರ್ವ್ಯೂನಲ್ಲಿ ರಿಜೆಕ್ಟ್ ಮಾಡಿದ್ರೆ ಆಗ್ತಿತ್ತು. ಪ್ರತಿ ಸಲ ಅವಳು ನಿನ್ನ ಕಣ್ಮುಂದೆ ಇದ್ರೆ ನಿನಗೆ ಹಳೆಯದೆಲ್ಲ ನೆನಪಾಗುತ್ತಲೇ ಇರುತ್ತೆ. ಒಂದು ಮನ ಅವಳನ್ನು ಎಚ್ಚರಿಸಿದರೆ ಇನ್ನೊಂದು ಮನ ಕಮಾನ್ ಅನುರಾಗ್, ನಿನಗೆ ನಿನ್ನ ಪ್ರೀತಿಗೆ ಅವಳು ಮೋಸ ಮಾಡಿದ್ಲು, ಅವಮಾನ ಮಾಡಿದ್ಲು. ಅದರಿಂದಾನೇ ತಾನೇ ನಿನಗೂ ಬೆಳೆಬೇಕು ಅನ್ನೋ ಹಠ ಬಂದಿದ್ದು. ನೀನು ಇದನ್ನೆಲ್ಲ ಅಚೀವ್ ಮಾಡಿದ್ದು. ಹೀಗವಳು ನೊಂದುಕೊಳ್ಳಲಿ ಇಲ್ಲ ಕೊರಗಲಿ, ನಿನ್ಮೇಲೆ ಅದು ಯಾವುದೇ ರೀತಿ ಪರಿಣಾಮ ಬೀರಬಾರದು. ನೀನ್ ಮಾಡಿದ್ದು ಸರಿಯಾಗೇ ಇದೆ ಎಂದಿತ್ತು. ಬೇಡವೆಂದರೂ ಹಳೆಯ ನೆನಪುಗಳು ಅವನ ಸ್ಮೃತಿ ಪಟಲದಲ್ಲಿ ಹಾದು ಹೋಗಿತ್ತು. ಅದೊಂದು ಸಂಜೆ ನಂದಿನಿ ಅನುರಾಗ್ನ ಮೀಟ್ ಮಾಡಲು ಕರೆದಿದ್ದಳು. ಅವರಿಬ್ಬರ ಸ್ಟಡೀಸ್ ಮುಗಿದಿತ್ತು. ಅನುರಾಗ್ ಖುಷಿಯಿಂದಲೇ ನಂದಿನಿಯನ್ನು ಭೇಟಿ ಮಾಡಲು ಹೋಗಿದ್ದ. ಅಲ್ಲಿ ನಂದಿನಿ ತನಗಾಗಿ ಕಾದು ಕುಳಿತಿದ್ದು ಕಂಡು ಅವನು ಸಂಭ್ರಮಿಸಿದ್ದ. ಹಾಯ್ ನಂದು, ಏನಿವತ್ತು ಮೇಡಮ್ ಅವರು ಈ ಬಡಪಾಯಿನ ನೆನಪು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ನೆನಪು ಮಾಡ್ಕೊಳ್ಳೇಬೇಕಲ್ಲ ಅನುರಾಗ್. ನನ್ನ ಲೈಫ್ನ ಇಷ್ಟು ಮಹತ್ವದ ಸಂದರ್ಭದಲ್ಲಿ ನಿನ್ನನ್ನು ಮರೆಯೋಕೆ ಆಗುತ್ತಾ? ಅದಕ್ಕೆ ಪರ್ಸ್ನಲ್ ಆಗಿ ನಿನಗೆ ಹೇಳಿ ಹೋಗೋಣ ಅಂತ ನಿನ್ನನ್ನು ಬರೋಕೆ ಹೇಳಿದ್ದು. ನಂದಿನಿಯ ಮಾತು ಯಾಕೋ ಅನುರಾಗ್ಗೆ ಅರ್ಥವಾಗಿರಲಿಲ್ಲ. ಯಾವಾಗಲೂ ಭೇಟಿಯಾದಾಗ ನಂದಿನಿ ಅನುರಾಗ್ನ ಮೊದಲು ತಪ್ಪಿಕೊಂಡು ಅವನಿಂದ ಮುದ್ದು ಮಾಡಿಸಿಕೊಂಡು ಅವನನ್ನು ಗೋಳಾಡಿಸಿಯೇ ಬಾಕಿ ವಿಷಯದ ಬಗ್ಗೆ ಮಾತನಾಡುತ್ತಿದ್ದದ್ದು. ಆದರೆ ಹಿಂದೇಕೋ ಆ ತುಂಟ ನಂದಿನಿಯ ಜಾಗದಲ್ಲಿ ಅವನಿಗೆ ಒಬ್ಬ ಗಂಭೀರ ವದನೆ ಕಂಡಿದ್ದಳು. ಏನಿವತ್ತು ಇಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಿದೀಯಾ? ಏನಾಯ್ತು? ಈಸ್ ಎವ್ರಿಥಿಂಗ್ ಆಲ್ ರೈಟ್? ಅಫ್ಕೋರ್ಸ್ ಎವ್ರಿಥಿಂಗ್ ಈಸ್ ಮೋರ್ ದೆನ್ ಆಲ್ ರೈಟ್. ಇದು ನೋಡು, ಎಲ್ಲ ನಿನಗೆ ಅರ್ಥ ಆಗುತ್ತೆ. ಒಂದು ಇನ್ವಿಟೇಷನ್ ಕಾರ್ಡನ್ನು ಅವನ ಕೈಗಿಟ್ಟಿದ್ದಳು. ಏನೇ ಇದು? ಯಾವುದೋ ಇನ್ವಿಟೇಷನ್ ಕಾರ್ಡ್ ಎಲ್ಲ ಕೊಡ್ತಿದೀಯಾ?
ಮದುವೆ ಏನಾದರೂ ಮಾಡ್ಕೋತಿದ್ಯಾ ಹೇಗೆ? ಅವಳನ್ನು ರೇಗಿಸೋಕೆ ಕೇಳಿದವನಿಗೆ ಗಂಭೀರವಾಗಿಯೇ ಕಾರ್ಡ್ ನೋಡುವಂತೆ ಸನ್ನೆ ಮಾಡಿದ್ದಳು. ಇನ್ವಿಟೇಷನ್ ಅಲ್ಲಿ ಪ್ರಿಂಟ್ ಆಗಿದ್ದ ನಂದಿನಿ ವೆಡ್ಸ್ ವಿಜಯ್ ಎಂಬ ಹೆಸರು ನೋಡಿ ಅನುರಾಗ್ನ ಮುಖದಲ್ಲಿದ್ದ ನಗು ಕ್ರಮೇಣ ಮಾಸಿ ಅಲ್ಲಿ ಗೊಂದಲದ ಗೆರೆಗಳು ಮೂಡಿದ್ದವು. ಪ್ರಶ್ನಾರ್ಥಕವಾಗಿ ನಂದಿನಿಯತ್ತ ನೋಡಿದವನಿಗೆ ಅವಳ ಮುಖದ ಮೇಲಿದ್ದ ಭಾವನೆಗಳನ್ನು ಓದಲು ಸಾಧ್ಯವಾಗಲಿಲ್ಲ. ನಂದಿನಿ, ಏನಿದೆಲ್ಲ? ನಿನ್ ಮದುವೆ? ಯಾರೋ ವಿಜಯ್? ನೀನ್ ನೋಡಿದ್ರೆ ನಾರ್ಮಲ್ ಆಗಿದೆಯಾ? ನಂಗೊಂದು ಅರ್ಥ ಆಗ್ತಿಲ್ಲ. ವಾಟ್ಸ್ ಹ್ಯಾಪ್ನಿಂಗ್ ಹಿಯರ್? ಇದರಲ್ಲಿ ಅರ್ಥ ಆಗ್ತಾ ಇರೋದು ಏನಿದೆ ಅನುರಾಗ್? ನಾನು ವಿಜಯ್ನ ಮದುವೆ ಆಗ್ತಾ ಇದ್ದೀನಿ. ಅದಕ್ಕೆ ಅವರ ಹೆಸರು ಮದುವೆ ಕಾರ್ಡ್ನಲ್ಲಿದೆ. ಏನು? ನೀನ್ ಅವನನ್ನ ಮದುವೆ ಆಗ್ತಾ ಇದೀಯಾ? ಏನ್ ತಮಾಷೆ ಮಾಡ್ತಾ ಇದೀಯಾ ನಂದು? ಪ್ಲೀಸ್ ನೋಡು, ನನ್ನ ಹತ್ರ ಈ ತರಹ ಎಲ್ಲ ಪ್ರಾಂಕ್ ಮಾಡಬೇಡ. ಕಮಾನ್ ಎಂದು ಅವಳನ್ನು ಬಳಸಲು ಹೋದ ತೋಳುಗಳನ್ನು ಅರ್ಧಕ್ಕೆ ತಡೆದಿದ್ದಳು ನಂದಿನಿ. ನಾನೇನು ತಮಾಷೆ ಮಾಡ್ತಾ ಇಲ್ಲ ಅನುರಾಗ್, ಐ ಆಮ್ ವೆರಿ ಸೀರಿಯಸ್. ನಾನು ವಿಜಯ್ನ ಮದುವೆ ಆಗ್ತಾ ಇದ್ದೀನಿ. ಇನ್ಮೇಲೆ ನನಗೆ ಬಂದು ಕಾಟ ಕೊಡೋದು, ಪ್ರೀತಿ ಪ್ರೇಮ ಅಂತ ನನ್ನಿಂದೆ ಸುತ್ತೋದು ಎಲ್ಲ ಬಿಟ್ಟು ನಿನ್ನ ಜೀವನ ನೀನ್ ನೋಡ್ಕೋ ಅಂತ ಹೇಳಿ ಹೋಗೋಕೆ ಬಂದಿದ್ದು. ಹಾಗಾದ್ರೆ ನಮ್ಮ ಪ್ರೀತಿ, ನೀನನ್ನ ಪ್ರೀತಿಸಿದ್ದು, ಪ್ರಪೋಸ್ ಮಾಡಿದ್ದು, ಇಷ್ಟು ದಿನ ನಮ್ಮಿಬ್ಬರ ನಡುವೆ ಇದ್ದ ಬಾಂಧವ್ಯ, ಇದ್ಯಾವುದು ನಿಜ ಅಲ್ವಾ? ಎಲ್ಲ ಬರೀ ನಾಟಕನಾ? ನಂದು, ಇಲ್ಲಿ ನೋಡು, ನಂಗೊತ್ತು ನಿಮ್ಮ ಮನೆಯಲ್ಲಿ ನಿನಗೆ ಬಲವಂತವಾಗಿ ಮದುವೆ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಅಲ್ವಾ? ನಿನಗೆ ಈ ಮದುವೆ ಇಷ್ಟ ಇಲ್ಲ ಅಲ್ವಾ? ಬಾ, ನಾವಿಬ್ರು ಈಗಲೇ ಮದುವೆ ಮಾಡ್ಕೊಂಡು ಬಿಡೋಣ. ಆಮೇಲೆ ಯಾರೂ ನಮ್ಮನ್ನ ಬೇರೆ ಮಾಡೋಕೆ ಆಗಲ್ಲ. ಕಮ್, ಲೆಟ್ಸ್ ಗೆಟ್ ಮ್ಯಾರಿಡ್ ರೈಟ್ ನೌ. ನಂದಿನಿಯ ಕೈ ಹಿಡಿದು ಕರೆದುಕೊಂಡು ಹೋಗಲು ಬಯಸಿದವನ ಕೈಯನ್ನು ನಿಷ್ಠೂರವಾಗಿ ಕೊಡವಿ. ಹೋಪ್, ನಿನಗಿನ್ನೂ ಅರ್ಥ ಆಗಿಲ್ವಾ? ಅಥವಾ ನಿನಗೆ ಅರ್ಥ ಮಾಡ್ಕೊಳ್ಳೋಕೆ ಇಷ್ಟ ಇಲ್ವಾ? ನನಗೆ ಯಾರೂ ಬಲವಂತ ಮಾಡಿದ್ದಲ್ಲ. ನಾನೇ ಇಷ್ಟಪಟ್ಟು ಈ ಮದುವೆ ಆಗ್ತಾ ಇರೋದು. ಯಾವ ಪ್ರೀತಿ, ಏನ್ ಬಾಂಧವ್ಯ? ಬ್ಲಡಿ ಬುಲ್ಶಿಟ್. ನೋಡು ಅನುರಾಗ್, ನೀನವತ್ತು ಎಲ್ಲರ ಮುಂದೆ ನನ್ನ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದ್ದಕ್ಕೆ ನಾನು ಈ ತರಹ ನಿನ್ನ ಪ್ರೀತಿಸೋ ನಾಟಕ ಮಾಡಿ ನಿನ್ ಮೇಲೆ ರಿವೆಂಜ್ ತಗೊಂಡಿದ್ದು. ನನ್ನ ನಾಟಕನೇ ನೀನು ನಿಜ ಅನ್ಕೊಂಡು ನನ್ನ ಬಲೆಯಲ್ಲಿ ಸಿಕ್ಕಿಬಿದ್ದೆ. ನಾನು ನಿನ್ನ ಯಾವತ್ತೂ ಪ್ರೀತಿಸಿಲ್ಲ. ಅಷ್ಟಕ್ಕೂ ನಿನ್ನಂಥ ಒಬ್ಬ ಅನಾಥನ್ನ, ಒಬ್ಬ ಭಿಕಾರಿಯನ್ನ ನಾನು ಪ್ರೀತಿಸ್ತೀನಿ, ಮದುವೆ ಆಗ್ತೀನಿ ಅಂತ ನಂಬ್ಕೊಂಡು ಕೂತಿದೀಯಾ ಅಂದರೆ ನನಗೆ ನಗ್ಬೇಕೋ ಅಳ್ಬೇಕೋ ತಿಳಿತಾ ಇಲ್ಲ. ನಾನು ಮದುವೆ ಆಗ್ತಿರೋ ಹುಡುಗ ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ವಿಜಯ್. ನಮ್ಮ ಅಂತಸ್ತಿಗೆ ಸರಿ ಹೊಂದುವ, ನನಗೆ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗೋ ಅಂತಹ ವ್ಯಕ್ತಿ. ನನ್ನ ಮದುವೆ ಮಾಡ್ಕೊಳ್ಳೋಕೆ ನಿನಗೇನು ಯೋಗ್ಯತೆ ಇದೆ? ಇನ್ಮುಂದೆ ಆದರೂ ಸರಿಯಾಗಿ ನಿನ್ನ ಜೀವನ ನೋಡಿಕೊಂಡು ನಿನ್ನ ಯೋಗ್ಯತೆಗೆ ಸರಿ ಹೊಂದುವ ಯಾವುದಾದ್ರೂ ಹುಡುಗಿನ ಮದುವೆ ಮಾಡಿಕೊಂಡು ಆರಾಮಾಗಿರೋ. ಗುಡ್ ಬಾಯ್. ನಂದಿನಿಯ ಪ್ರತಿಯೊಂದು ಮಾತು ಅನುರಾಗ್ನ ತೀವ್ರವಾಗಿ ಘಾಸಿಗೊಳಿಸಿತ್ತು. ಅವಳನ್ನು ಬಹಳವಾಗಿ ಹಚ್ಚಿಕೊಂಡಿದ್ದಕ್ಕೋ ಅಥವಾ ಅವಳಿಂದ ಹೇರಳವಾದ ಪ್ರೀತಿಯನ್ನು ಪಡೆದುಕೊಂಡಿದ್ದಕ್ಕೋ ಅವಳಾಡಿ ಹೋದ ಮಾತುಗಳೇ ಅವನ ಕಿವಿಯಲ್ಲಿ ಮರ್ದನಿಸುತ್ತಿತ್ತು. ಪ್ರೇಮ ವೈಫಲ್ಯವೋ, ಅವಳು ಮಾಡಿ ಹೋದ ಮೋಸವೋ, ಅವಮಾನವೋ, ಕಣ್ಣಿಂದ ಧಾರಾಕಾರವಾಗಿ ನೀರು ಹರಿಯುತ್ತಲೇ ಇತ್ತು. ತಾನು ಪ್ರೀತಿಸಿದ, ತನ್ನೊಂದಿಗೆ ಮಗುವಿನಂತೆ ಇರುತ್ತಿದ್ದ, ತನಗೆ ಒಲವಿನ ಸವಿಯ ಉಣಿಸಿದ, ಮಮತೆಯ ಮಡಿಲು ನೀಡಿದ ನಂದಿನಿ ಈ ರೀತಿಯ ಮೋಸ ಮಾಡಿ ಹೋಗಬಹುದು ಎಂಬ ಸಣ್ಣ ಕಲ್ಪನೆಯೂ ಅವನಿಗಿರಲಿಲ್ಲ. ಆ ಕ್ಷಣವೇ ಅವನು ತಾನು ಬೆಳೆಯಬೇಕು, ತನಗೆ ಅವಮಾನ ಮಾಡಿದವಳ ಮುಂದೆ ತನ್ನನ್ನು ತಿರಸ್ಕರಿಸಿ ಹೋದವಳ ಎದುರು ತಾನೊಬ್ಬ ಗೌರವಾನ್ವಿತ ವ್ಯಕ್ತಿಯಾಗಿ ಈ ಸಮಾಜದಲ್ಲಿ ಗುರುತಿಸಿಕೊಳ್ಳಬೇಕು. ತನ್ನ ಬೆಳವಣಿಗೆ ಕಂಡು ಅವಳು ತನ್ನನ್ನು ಬಿಟ್ಟು ಹೋಗಿದ್ದಕ್ಕೆ ಮರುಗಬೇಕು ಎಂದು ನಿರ್ಣಯಿಸಿಬಿಟ್ಟಿದ್ದ. ಅದೇ ಕೊನೆ. ಆಮೇಲೆಂದು ಅವನು ನಂದಿನಿಯ ನೆನೆದು ಕಣ್ಣೀರು ಹಾಕಲೇ ಇಲ್ಲ. ಅವಳ ನೆನಪುಗಳು ಅವನು ಇನ್ನಷ್ಟು ಸಾಧಿಸಲು ಛಲ ತುಂಬುತ್ತಿತ್ತು. ಅದರ ಪ್ರತಿಫಲವೇ ಇಂಡಿಯನ್ ಕ್ರಿಯೇಷನ್ಸ್, ಅವನ ಕನಸಿನ ಕಂಪನಿ. ವಾಸ್ತವಕ್ಕೆ ಮರಳಿದ ಅನುರಾಗ್ ಕಣ್ಣು ರೋಷದಿಂದಲೋ ದುಃಖದಿಂದಲೋ ತುಂಬಿ ಬಂದಿತ್ತು. ಅವನ ಮನ ಹಿಂದಿನ ದಿನದ ನೆನಪು ಮಾಡಿಕೊಂಡಿತ್ತು. ತನಗೊಬ್ಬ ಅಸಿಸ್ಟೆಂಟ್ನ ಅಗತ್ಯವಿದ್ದಿದ್ದರಿಂದ ಒಬ್ಬ ಕ್ರಿಯೇಟಿವ್ ವ್ಯಕ್ತಿಯ ಹುಡುಕಾಟಕ್ಕಾಗಿ ಇಂಟರ್ವ್ಯೂ ಕರೆದಿದ್ದ. ಇಂಟರ್ವ್ಯೂಗೆ ಬಂದಿದ್ದವರಲ್ಲಿ ಕಣ್ಣಿಗೆ ಬಿದ್ದಿದ್ದಳು ಅವನ ಗತನೆನಪುಗಳ ಹೊಡತೆ. ಆಗಲೇ ಅವನ ಮನದಲ್ಲಿ ಇಷ್ಟು ವರ್ಷ ಒದಗಿದ ಅವಮಾನದ ಕಿಡಿ ಹೊತ್ತುರಿದಿತ್ತು. ತನಗವಳು ಮಾಡಿದ್ದ ವಂಚನೆಗೆ ತಕ್ಕ ಶಾಸ್ತ್ರಿ ಮಾಡಲು ನಿರ್ಧರಿಸಿದ್ದ. ಇದು ತನ್ನ ಕಂಪನಿ ಎಂದು ತಿಳಿದರೆ ಖಂಡಿತ ಅವಳಿಲ್ಲಿ ಕೆಲಸ ಮಾಡುವುದಿಲ್ಲ ಎಂಬ ಅರಿವಿದ್ದಿದ್ದರಿಂದ ಅನುರಾಗ್ ತಾನವಳ ಕಣ್ಣಿಗೆ ಬೀಳದೆಯೇ ಜಾಣತನದಿಂದ ಅವಳನ್ನು ಸೆಲೆಕ್ಟ್ ಮಾಡಿಸಿದ್ದ.
ಈಗ ತನ್ನನ್ನು ಚೇಂಬರ್ನಲ್ಲಿ ನೋಡುವ ತನಕ ತಾನು ಈ ಕಂಪನಿಯ ಮಾಲೀಕ ಎಂಬ ಸಣ್ಣ ಸುಳಿವನ್ನು ಬಿಟ್ಟುಕೊಡದೆ ಚಾಕಚಕ್ಯತೆಯಿಂದ ಎಲ್ಲವನ್ನೂ ನಿಭಾಯಿಸಿದ್ದ. ಅವನ ತಲೆಯಲ್ಲಿದ್ದಿದ್ದು ಬರೀ ನಂದಿನಿ ಹಿಂಸೆ ಪಡುವುದನ್ನು ನೋಡಬೇಕು, ತನ್ನಿಂದ ಅವಳು ದುಃಖ ಪಡುವುದನ್ನು ನೋಡಿ ಹರ್ಷಿಸಬೇಕು ಎಂಬುವುದಷ್ಟೇ. ಆದರೆ ಅವನು ನೀಡಬೇಕೆಂದಿರುವ ದುಃಖದ 10ರಷ್ಟು, ಹಿಂಸೆಯ 100ರಷ್ಟು ಅವಳು ಈಗಾಗಲೇ ಇಷ್ಟು ವರ್ಷಗಳಲ್ಲಿ ಅನುಭವಿಸಿ ಇರುವಳೆಂಬುವುದು ಅವನಗರಿವಿಲ್ಲದ ಕಟು ಸತ್ಯವಾಗಿತ್ತು. ಸತ್ಯ ಎಂಬುವುದು ಬೂದಿ ಮುಚ್ಚಿದ ಕೆಂಡದಂತೆ. ಅದನ್ನು ಕೆಲವು ಕಾಲ ಗುಪ್ತವಾಗಿಡಬಹುದೇ ಹೊರತು ಶಾಶ್ವತವಾಗಿ ಅದನ್ನು ಅಡಗಿಸಲು ಸಾಧ್ಯವಿಲ್ಲ. ನಂಬಿಕೆಯ ಗಾಳಿ ಬೀಸಲು ಆವರಿಸಿರುವ ಬೂದಿ ಸರಿದು ವಾಸ್ತವದ ಅರಿವು ಮಾಡಿಸಿಯೇ ತೀರುವುದು. ಆಗಲೇ ನೈಜತೆ ತಿಳಿಯುವುದು. ಪಶ್ಚಾತ್ತಾಪದ ಬೇಗುದಿಯಲ್ಲಿ ಮನ ಪರಿಶುದ್ಧವಾಗುವುದು. ಇಂಡಿಯನ್ ಕ್ರಿಯೇಷನ್ಸ್ನಲ್ಲಿ ನಂದಿನಿ ಕೆಲಸಕ್ಕೆ ಸೇರಿ 1 ವಾರ ಕಳೆದಿತ್ತು. ಅಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯೊಂದರ ಪ್ರಮೋಷನ್ ಹ್ಯಾಡ್ ಶೂಟ್ಗಾಗಿ ಎಲ್ಲ ತಯಾರಿ ಸಿದ್ಧವಾಗಿತ್ತು. ಅವರಿಗೆ ಕರ್ನಾಟಕದ ಶೈಲಿಯ ಮದುವೆಗೆ ಪ್ರೋಮೋ ಬೇಕಾಗಿದ್ದರಿಂದ ಅನುರಾಗ್ನ ಕಂಪನಿಗೆ ಪ್ರಾಜೆಕ್ಟ್ ಕೊಟ್ಟಿದ್ದರು. ಶೂಟಿಂಗ್ಗೆ ಎಲ್ಲ ರೆಡಿ ಆಗಿದೆಯಾ ಎಂದನು ಅನುರಾಗ್. ಯಾ, ಎವ್ರಿಥಿಂಗ್ ಈಸ್ ರೆಡಿ ಎಂದಳು ನಂದಿನಿ. ಕಾನ್ಸೆಪ್ಟ್, ಮಾಡೆಲ್ಸ್, ಕ್ಯಾಮ್ರಾ, ಸ್ಪಾಟ್ಲೈಟ್, ಮೇಕಪ್ ಆರ್ಟಿಸ್ಟ್ ಎಲ್ಲ ರೆಡಿ ಇದೆ ಅಲ್ವಾ? ಹಾಂ, ಎಲ್ಲ ರೆಡಿ ಇದೆ. ಓಕೆ, ಅಟ್ ಎನಿ ಕಾಸ್ಟ್ ಇವತ್ತು ಕೇಸರಿ ಮಿಥುನ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಪ್ರೋಮೋ ಶೂಟ್ ಕಂಪ್ಲೀಟ್ ಆಗಲೇಬೇಕು. ಈಸ್ ದಟ್ ಕ್ಲಿಯರ್? ಎಸ್ ಸರ್. ಪಾಣಿಗ್ರಹಣ, ಸಪ್ತಪದಿ, ಕನ್ಯಾದಾನ, ಅರುಂಧತಿ ನಕ್ಷತ್ರ ತೋರಿಸುವುದು, ಹೀಗೆ ಮದುವೆಯ ಎಲ್ಲ ಶಾಸ್ತ್ರಗಳನ್ನು ಒಳಗೊಂಡ 60 ಸೆಕೆಂಡ್ಗಳ ಪ್ರೋಮೋಗಾಗಿ ಎಲ್ಲ ತಯಾರಿ ಸಿದ್ಧವಾಗಿತ್ತು. ಆರ್ಟಿಸ್ಟ್ಗೆ ಕಾನ್ಸೆಪ್ಟ್ ಅರ್ಥ ಮಾಡಿಸಿ ಹೇಗೆ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿ ಪ್ರೋಮೋ ಟೇಕ್ ಶುರು ಮಾಡಿದ್ದರು. ಕ್ಯಾಮೆರಾ ರೋಲಿಂಗ್, ಆ್ಯಕ್ಷನ್. ಮೊದಲಿಗೆ ಎಲ್ಲ ಶಾಸ್ತ್ರಗಳ ಶೂಟಿಂಗ್ ಚೆನ್ನಾಗಿಯೇ ಆಗ್ತಾ ಇತ್ತು. ಬರ್ತಾ ಬರ್ತಾ ಮಾಡೆಲ್ಸಿಂದ ಕರೆಕ್ಟ್ ಔಟ್ಪುಟ್ ಬರ್ತಾ ಇರಲಿಲ್ಲ. ಕಟಿಟ್ ಎಂದನು ಅನುರಾಗ್. ಇನ್ನು ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ಯಾವ ಸೀನಲ್ಲಿ ಯಾವ ಥರ ಆ್ಯಕ್ಟ್ ಮಾಡಬೇಕು ಅಂತ ಗೊತ್ತಾಗಲ್ವಾ? ಕಂಪನಿ ಮಾಡೆಲ್ಸ್ ಅಂತ ನಿಮ್ಮನ್ನು ಸೆಲೆಕ್ಟ್ ಮಾಡಿರೋದು ಯಾಕೆ? ಈ ಥರ ಹ್ಯಾಡ್ ಮಾಡೋದಿಕ್ಕಾ? ಹೀಗಾದರೆ ಹೇಗೆ ಶೂಟಿಂಗ್ ಕಂಪ್ಲೀಟ್ ಆಗೋದು? ನಿಮಗೆ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ನ ಕೇಳಬೇಕು ಅನ್ನೋದು ಗೊತ್ತಾಗಲ್ವಾ? ನಂದಿನಿ, ವಾಟ್ ಈಸ್ ದಿಸ್? ಇವರಿಗೆ ಕಾನ್ಸೆಪ್ಟ್ ಅರ್ಥ ಮಾಡಿಸಿ ಟ್ರೈನ್ ಅಪ್ ಮಾಡೋಕ್ಕೆ ಆಗಿಲ್ಲ ಅಂದರೆ ನಿಮ್ಮನ್ನೆಲ್ಲ ಯಾಕೆ ಕೆಲಸಕ್ಕೆ ಇಟ್ಕೊಂಡಿರೋದು? ಸಾರಿ ಸರ್, ನಾನು ಕಾನ್ಸೆಪ್ಟ್ ಹೇಳಿದ್ದೆ, ಬಟ್ ಅವರು ಈ ಥರ ಯಾಕೆ ಮಾಡ್ತಾ ಇದ್ದಾರೋ ಗೊತ್ತಾಗ್ತಿಲ್ಲ. ಮತ್ತೊಂದ್ಸಲ ಕಾನ್ಸೆಪ್ಟ್ ಹೇಳ್ತೀನಿ ಅವರಿಗೆ. ಇವತ್ತೇ ಈ ವೆಡ್ಡಿಂಗ್ ಪ್ರೋಮೋ ರೆಡಿ ಆಗಬೇಕು ಅಂತ ಗೊತ್ತಿಲ್ವಾ ನಿಂಗೆ? ಇವಾಗ ನೀನು ಅದು ಯಾವಾಗ ಅವರಿಗೆ ಕಾನ್ಸೆಪ್ಟ್ ಅರ್ಥ ಮಾಡೋದು? ನಾನು ಯಾವಾಗ ಶೂಟಿಂಗ್ ಕಂಪ್ಲೀಟ್ ಮಾಡೋದು? ಹೇಗಿದ್ರೂ ಮಾಂಗಲ್ಯ ಧಾರಣೆ ಸೀನ್ ಆಗಿದೆ. ಇನ್ನು ಉಳಿದಿರೋದು ಸಪ್ತಪದಿ ಅರುಂಧತಿ ನಕ್ಷತ್ರ ತೋರಿಸೋ ಸೀನ್ ಅಲ್ವಾ? ಇರೋದು ನೀನೇ ಮಾಡಿ ತೋರಿಸ್ಬಿಡು. ವಾಟ್? ನಾನು ಆ್ಯಕ್ಟ್ ಮಾಡಬೇಕಾ? ನಾನು ಅದೆಲ್ಲ ಮಾಡಲ್ಲ. ಅವರನ್ನು ಕರೆಕ್ಟಾಗಿ ಟ್ರೈನ್ ಅಪ್ ಮಾಡದೇ ಇರೋದು ನಿನ್ನದೇ ತಪ್ಪು. ಸೊ ಯು ಮಸ್ಟ್ ಡೂ ಇಟ್. ಸಾಧ್ಯನೇ ಇಲ್ಲ. ಐ ಆಮ್ ಯುವರ್ ಬಾಸ್. ನಾನು ಏನು ಹೇಳ್ತೀನಿ ಅದನ್ನು ನೀನು ಮಾಡಲೇಬೇಕು. ಅವಳಿಗೆ ಆ್ಯಕ್ಟಿಂಗ್ ಇಷ್ಟ ಇಲ್ಲ ಅಂತ ಗೊತ್ತಿದ್ದೇ ಹೇಳಿದ್ದ ಅನುರಾಗ್. ಹೇಗಿದ್ದರೂ ನಿನಗೆ ಮದುವೆ ಆಗಿದೆ, ಅನುಭವ ಇದೆ, ಪ್ರೋಮೋ ನ್ಯಾಚುರಲ್ ಆಗಿ ಬರುತ್ತೆ. ನೀನೇ ಮಾಡು ಮಾಡು ಅಂದರೆ ನಾನೊಬ್ಳೆ ಏನು ಏಕಪಾತ್ರ ಅಭಿನಯ ಮಾಡಲಾ? ಮೇಲ್ ಮಾಡಲ್ ಕೂಡ ಕರೆಕ್ಟಾಗಿ ಮಾಡ್ತಾ ಇಲ್ವಲ್ಲ? ಫೈನ್, ಐ ವಿಲ್ ಆ್ಯಕ್ಟ್ ಅಲಾಂಗ್ ವಿತ್ ಯು. ಮತ್ತೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ಸಪ್ತಪದಿ ಸೀನ್ ಮದುಮಗನ ಜಾಗದಲ್ಲಿ ಅನುರಾಗಿದ್ದರೆ ನಂದಿನಿ ಮದುಮಗಳ ಪಾತ್ರ ನಿರ್ವಹಿಸಿದ್ದಳು. ಸಪ್ತಪದಿಯ ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ ಅವರಿಬ್ಬರ ನೆನಪಿನಂಗಳದಲ್ಲಿ ಮಾಡಿದ ಭಾಷೆ, ಪ್ರಮಾಣಗಳ ಚಿತ್ರಣ ಸದ್ದಿಲ್ಲದಂತೆ ಇಬ್ಬರ ಮನದಲ್ಲಿ ಅಷ್ಟೊತ್ತಿತ್ತು. ಅರುಂಧತಿ ನಕ್ಷತ್ರ ತೋರಿಸುವಾಗ ಎಷ್ಟೋ ವರ್ಷಗಳ ಬಳಿಕ ತನ್ನವಳನ್ನು ತೀರಾ ಸನಿಹದಲ್ಲಿ ಕಂಡಿದ್ದ. ಇವರ ಆಕ್ಟಿಂಗ್ ನ್ಯಾಚುರಲ್ ಆಗಿತ್ತು. ಮಾಡೆಲ್ಸ್ಗಳನ್ನು ಮೀರಿಸುವಂತೆ ಇಬ್ಬರು ಅಭಿನಯಿಸಿದ್ದರು. ವೆಡ್ಡಿಂಗ್ ಪ್ರೋಮೋ ಶೂಟಿಂಗ್ ಮುಗಿದಿತ್ತು. ಎಲ್ಲರಿಗೂ ಶೂಟಿಂಗ್ ಚೆನ್ನಾಗಿ ಬಂದಿರೋ ಖುಷಿ. ಕೆಲವರು ಅನುರಾಗ್ ನಂದಿನಿ ಆಕ್ಟ್ ಮಾಡಿದ್ದು ತೀರಾ ನ್ಯಾಚುರಲ್ ಆಗಿ ಇತ್ತು ಅಂತ ಅಭಿನಂದಿಸಿದರೆ, ನಂದಿನಿ ಏನೊಂದು ಉತ್ತರಿಸದೆ ಹೊರಟು ಹೋಗಿದ್ದಳು. ಅನುರಾಗ್ ಸ್ಥಿತಿನೂ ಇದಕ್ಕೆ ಹೊರತಾಗಿ ಇರಲಿಲ್ಲ. ಅವತ್ತೊಂದಿನ ನಂದಿನಿ ಕೆಲಸವನ್ನು ತುಸು ಹೆಚ್ಚೇ ಬೇಗ ಮುಗಿಸಿದ್ದಳು. ತಾಯಿಗೆ ಹುಷಾರಿಲ್ಲದ ಕಾರಣ ಬೇಗ ಮನೆಗೆ ಹೋಗುವ ತವಕ ಅವಳಿಗೆ. ಗಡಿಬಿಡಿಯಿಂದಲೇ ಆಫೀಸ್ನಿಂದ ಹೊರಟಿದ್ದಳು. ಹೊರಗೆ ಜೋರು ಮಳೆ. ಆಟೋ, ಕ್ಯಾಬ್ ಏನೂ ಸಿಗದೆ ಪರದಾಡುತ್ತಿದ್ದವಳ ಮುಂದೆ
ಕಾರತ್ತೊಂದು ನಿಲ್ಲಿಸಿದ್ದ ಅನುರಾಗ್. ಗೆಟ್ ಇನ್. ಕಾರಿನ ಡೋರ್ ಓಪನ್ ಮಾಡುತ್ತಾ ಅವಳನ್ನು ಕರೆದಿದ್ದ. ಇಟ್ಸ್ ಓಕೆ, ಐ ವಿಲ್ ಮ್ಯಾನೇಜ್. ನಯವಾಗಿಯೇ ತಿರಸ್ಕರಿಸಿದ್ದಳು. ನೋಡು, ಜೋರಾಗಿ ಮಳೆ ಬರ್ತಾ ಇದೆ. ಈಗ ಕ್ಯಾಬ್ ಸಿಗೋದು ಕೂಡ ಕಷ್ಟ. ಅಲ್ಲದೆ ಈ ಏರಿಯಾ ಅಷ್ಟು ಸೇಫ್ ಅಲ್ಲ. ಸೊ ಸುಮ್ಮನೆ ಬಾ. ಅವಳಿಗೂ ಬೇಗ ಮನೆ ತಲುಪುವ ತವಕ. ಆದ್ದರಿಂದ ಹೆಚ್ಚು ವಾದ ಮಾಡದೆ ಕಾರು ಹತ್ತಿದ್ದಳು. ಕೆಲವು ನಿಮಿಷಗಳ ಮೌನದ ಬಳಿಕ ಅನುರಾಗ್ ಸ್ವತಃ ಮಾತು ಪ್ರಾರಂಭಿಸಿದ್ದ. ಮತ್ತೆ ನಂದಿನಿ, ಹೌ ಇಸ್ ಲೈಫ್? ಎಲ್ಲ ಹೀಗಿದ್ದಾರೆ? ಕ್ಯಾಜುಯಲ್ ಆಗಿ ವಿಚಾರಿಸಿದವನ ಬೆರಗುಗಣ್ಣಿನಿಂದ ದಿಟ್ಟಿಸಿದ್ದಳು. ವಾಟ್? ಏನಿಲ್ಲ ಎನ್ನುವಂತೆ ಕತ್ತಾಡಿಸಿ, ಎವ್ರಿಥಿಂಗ್ ಈಸ್ ಗುಡ್. ನಿನಗೇನೋ ಆರಾಮಾಗಿ ಇರ್ತೀಯ. ತುಂಬ ಪ್ರೀತಿಸೋ ಗಂಡ, ಒಳ್ಳೆಯ ಫ್ಯಾಮಿಲಿ, ಖುಷಿಯಾಗಿದೆಯಾ ಅಲ್ವಾ? ಯಾವಾಗಲೂ ನಾವು ಅಂದ್ಕೊಂಡಿರೋದೇ ನಿಜ ಆಗಿರಲ್ಲ ಅನುರಾಗ್. ಕೆಲವೊಂದು ನಮ್ಮ ಊಹೆಗಿಂತ ಭಿನ್ನವಾಗಿರುತ್ತೆ. ನಿನ್ನ ಇಂತಹ ಮಾತುಗಳಿಗೆ ನಾನು ಮರಳಾಗಿದ್ದು ನಂದಿನಿ. ಹೀಗೆಲ್ಲ ಹೇಳುವಾಗ ನೀನು ಬಹಳ ಮುಗ್ಧಿಯಂತೆ ಅನಿಸ್ತಿದ್ದೆ. ಆದರೆ ಲೀವ್ ಇಟ್. ಜಾಬ್ ಯಾಕೆ ಮಾಡ್ತಿದೀಯಾ? ಅವಶ್ಯಕತೆನಾ, ಹಾಬಿ ಅಂತನಾ, ಟೈಮ್ ಪಾಸ್ಗೋಸ್ಕರನಾ? ಯಾಕಂದರೆ ನೀನು ತುಂಬ ವಿಷಯಗಳನ್ನು ಟೈಮ್ ಪಾಸ್ಗೋಸ್ಕರ ಮಾಡ್ತೀಯಲ್ಲ. ಲೈಕ್ ಸ್ಕ್ರಿಪ್ಟ್ ರೈಟಿಂಗ್, ಪ್ರ್ಯಾಂಕ್, ಪ್ರೀತಿ, ಮದುವೆ. ಅನುರಾಗ್ನತ್ತ ತಟ್ಟನೆ ತಿರುಗಿದ್ದಳು ನಂದಿನಿ. ಅವನ ಮುಖದಲ್ಲೇನೂ ಬದಲಾವಣೆ ಕಾಣಿಸಲಿಲ್ಲ. ಅವನು ನಾರ್ಮಲ್ ಆಗಿಯೇ ಹೇಳಿದ್ದ. ಅನುರಾಗ್, ಸ್ಟಾಪ್ ದಿ ಕಾರ್. ಹೇ ನಂದಿನಿ, ಏನಾಯ್ತು? ನನ್ನ ಮಾತಿಂದ ಬೇಜಾರಾಯ್ತಾ? ಎಷ್ಟಾದರೂ ನಾನು ಲೋ ಕ್ಲಾಸ್ ಅವನು ತಾನೇ. ಬಣ್ಣ ಬಣ್ಣದ ಮಾತಾಡಿ ಮೋಸ ಮಾಡೋಕ್ಕೆ ಬರಲ್ಲ ನನಗೆ, ನಿಮ್ಮ ತರಹ. ಪ್ಲೀಸ್ ಸ್ಟಾಪ್ ದಿ ಕಾರ್. ಅದ್ಸರಿ, ಯಾಕೆ ನಿನ್ನ ಕತ್ತಲ್ಲಿ ತಾಳಿ ಇಲ್ಲ? ಫ್ಯಾಷನ್ ಅಂತ ಹಾಕಿಲ್ವಾ? ಕಾಲುಂಗ್ರಾನೂ ಇಲ್ಲ? ಗಂಡ ಹೆಂಡತಿ ಮಧ್ಯೆ ಎಲ್ಲ ಸರಿಯಾಗಿದೆ ಅಲ್ವಾ? ನಿನ್ನ ಟ್ಯಾಂಟ್ರಮ್ ಸಹಿಸೋಕೆ ಆಗದೆ ವಿಜಯ್ ನಿನ್ನ ಬಿಟ್ಟುಗಿಟ್ಟು ಹೋಗಿಲ್ಲ ತಾನೇ? ಐ ಸೆಡ್ ಸ್ಟಾಪ್ ದಿ ಕಾರ್. ಆಲ್ಮೋಸ್ಟ್ ಕಿರ್ಚಿಯೇ ಹೇಳಿದ್ದಳು. ಅವಳ ಕಣ್ಣಿನಿಂದ ನೀರು ಜಾರಲು ಅಣಿಯಾಗಿತ್ತು. ಗಕ್ಕನೆ ಬ್ರೇಕ್ ಆಗಿ ಕಾರು ನಿಲ್ಲಿಸಿದ್ದನವನು. ಆ ಮಳೆಯಲ್ಲಿ ಅಳುತ್ತಲೇ ಕೆಳಗಿಳಿದು ಓಡಿದ್ದಳು ನಂದಿನಿ. ಅವಳಿಗೆ ನೋವು ಕೊಟ್ಟಿದ್ದಕ್ಕೆ ಅವನ ಮನವೂ ನೊಂದಿತ್ತು. ಪ್ರತಿ ಸಲ ನಂದಿನಿಯನ್ನು ಹೀಯಾಳಿಸಿ ಅವಳಿಗೆ ನೋವು ಕೊಡಬೇಕು ಎನ್ನುವ ಉದ್ದೇಶದಲ್ಲಿ ಅನುರಾಗ್ ಸ್ವತಃ ನೋವುಣ್ಣುತ್ತಿದ್ದ. ಹೀಗೆಯೇ ದಿನಗಳು ಹುರುಳುತ್ತಿತ್ತು. ಅಂದು ಅನುರಾಗ್ನ ಜನ್ಮದಿನ. ಅಂದೇ ಅಲ್ಲವೇ ನಂದಿನಿಯ ಪ್ರೀತಿ ಫಲಿಸಿದ್ದು. ಅನುರಾಗ್ ಒನ್ ಸೈಡ್ ಲವ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು. ಇಬ್ಬರು ತಮ್ಮ ಮನದಾಳದ ಮಾತುಗಳನ್ನು ವ್ಯಕ್ತಪಡಿಸಿದ ದಿನವದು. ಆ ದಿನವನ್ನು ಇಬ್ಬರು ಮರೆಯುವುದುಂಟೆ. ಅನುರಾಗ್ನಿಂದ ದೂರವಾದ ಮೇಲೆ ಪ್ರತಿ ವರ್ಷ ಅವನ ಹುಟ್ಟಿದ ದಿನದಂದು ಉಪವಾಸವಿದ್ದು ಅವನ ಏಳಿಗೆಗಾಗಿ ತನ್ನ ಇಷ್ಟದೈವ ಶ್ರೀಕೃಷ್ಣನಲ್ಲಿ ಬೇಡಿಕೊಳ್ಳುತ್ತಿದ್ದಳು. ಅವನಿಂದ ದೂರವಾದರೂ ಅವನ ಒಳಿತನ್ನೇ ಬಯಸುತ್ತಿದ್ದಳು. ಇತ್ತ ಅನುರಾಗ್ಗೆ ಪ್ರತಿ ಹುಟ್ಟುಹಬ್ಬದ ದಿನದಂದು ನಂದಿನಿಯ ಮುದ್ದಾದ ಮುಖವೇ ಕಣ್ಮುಂದೆ ಬಂದು ಅಣಕಿಸಿದಂತಾಗುತ್ತಿತ್ತು. ಅವನನ್ನು ತೊರೆಯಲು ನಂದಿನಿ ಕೊಟ್ಟ ಕಾರಣವೇ ಅವನನ್ನು ಛಲವಾದಿಯನ್ನಾಗಿಸಿ ಜೀವನದಲ್ಲಿ ಯಶಸ್ಸು ಕಾಣಲು ಉನ್ನತ ಸ್ಥಾನಕ್ಕೆ ಏರಲು ಸಾಧ್ಯವಾಯಿತು. ಅನುರಾಗ್ ನಂದಿನಿಯನ್ನು ಎಷ್ಟೇ ದ್ವೇಷಿಸುತ್ತೀನಿ ಅಂದರೋ ಅವನ ಮೊದಲ ಪ್ರೀತಿ ಅವಳು. ಮೊದಲ ಪ್ರೇಮವ ಮರೆಯಲು ಸಾಧ್ಯವೇ? ಅವಳ ಬಗ್ಗೆ ಆ ಒಂದು ಸಾಫ್ಟ್ ಕಾರ್ನರ್ ಈಗಲೂ ಅವನಿಗಿತ್ತು. ಹಳೆಯ ನೆನಪುಗಳ ದಾಳಿ ಜೊತೆಗೆ ಬೆಳಗ್ಗೆಯಿಂದ ಏನೂ ತಿನ್ನದ ಪರಿಣಾಮವಾಗಿ ತಲೆ ಸುತ್ತಿ ಬಿದ್ದಿದ್ದಳು ನಂದಿನಿ. ಅವಳನ್ನು ಸುತ್ತುವರೆದು ಅವಳನ್ನು ಎಬ್ಬಿಸುವ ಪ್ರಯತ್ನ ಮಾಡುತ್ತಿದ್ದರು. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಅನುರಾಗ್, ವರ್ಕಿಂಗ್ ಅವರ್ಸಲ್ಲಿ ಗುಂಪು ಕಟ್ಟಿ ಎಲ್ಲರೂ ಏನ್ ಮಾಡ್ತಾ ಇದ್ದೀರಾ ಅಂತ ಮುಂದೆ ಬಂದು ನೋಡ್ತಾನೆ. ನಂದಿನಿ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಿರ್ತಾಳೆ. ಸ್ಟಾಫ್ನೆಲ್ಲ ಅವರ ಕೆಲಸಕ್ಕೆ ಕಳುಹಿಸಿ ನಂದಿನಿಯನ್ನು ತನ್ನ ಕ್ಯಾಬಿನ್ಗೆ ಕರೆದುಕೊಂಡು ಹೋಗಿ ಅವಳನ್ನು ಎಚ್ಚರಿಸುವ ಪ್ರಯತ್ನ ಮಾಡ್ತಾನೆ. ನಂದಿನಿ, ನಂದಿನಿ, ವೇಕಪ್, ಕಣ್ಬಿಡು ಅಂತ ಗ್ಲಾಸಲ್ಲಿ ಇದ್ದ ನೀರನ್ನು ಮುಖದ ಮೇಲೆ ಸಿಂಪಡಿಸುತ್ತಾನೆ. ನಿಧಾನಕ್ಕೆ ಕಣ್ತೆರೆದವಳನ್ನು ತನ್ನ ಎದೆಗೊರಗಿಸಿಕೊಂಡು ನೀರು ಕುಡಿಸುತ್ತಾನೆ. ಅವನ ಬದಲಾದ ವರ್ತನೆ ಕಂಡು ಗೊಂದಲ ಅವಳಲ್ಲಿ. ಅವತ್ತು ತನ್ನ ಮನಸ್ಸಿಗೆ ನೋವಾಗುವಂತೆ ನಡೆದುಕೊಂಡು ಈಗ ತಾನು ತಲೆ ಸುತ್ತಿ ಬಿದ್ದಿದ್ದಕ್ಕೆ ಇಷ್ಟು ಕಾಳಜಿ ತೋರಿಸ್ತಾ ಇದ್ದವನನ್ನು ಕಣ್ಣು ಮಿಟಿಕಿಸದೆ ನೋಡ್ತಾ ಇರ್ತಾಳೆ ನಂದಿನಿ. ನಂದಿನಿ, ಏನಾಗೆ ನೋಡ್ತಾ ಇದೀಯಾ? ಇನ್ನೂ ಸ್ವಲ್ಪ ನೀರು ಕುಡಿ ಅಂತ ಕುಡಿಸುತ್ತಾನೆ. ಯಾಕೆ, ಏನಾಯ್ತು? ಹುಷಾರಿಲ್ವಾ? ತಲೆ ಸುತ್ತಿ ಬೀಳುವಂಥದ್ದು ಏನಾಯ್ತು? ಏನಿಲ್ಲ, ನಾನು ಆರಾಮಾಗಿದ್ದೀನಿ ಎಂದಳು ನಂದಿನಿ. ನಿನ್ನನ್ನೇ ಕೇಳ್ತಾ ಇರೋದು, ಏನಾಯ್ತು ಅಂತ ಹೇಳೋ. ಸ್ವಲ್ಪ ಜೋರು ಧ್ವನಿಯಲ್ಲಿ ಕೇಳ್ತಾನೆ. ಅದು ಏನಿಲ್ಲ,
ಇವತ್ತು ನಿನ್ನ ಬರ್ಡೇ ಅಲ್ವಾ, ಹ್ಯಾಪಿ ಬರ್ಡೇ ಅನುರಾಗ್ ಅಂತ ವಿಶ್ ಮಾಡ್ತಾಳೆ. ಇದುವರೆಗೂ ಶಾಂತವಾಗಿದ್ದ ಅನುರಾಗ್ ಒಮ್ಮೆಲೆ ಕೋಪದಿಂದ, ಏನು ಹ್ಯಾಪಿ ಬರ್ಡೇನಾ, ನೆನಪಿದೆಯಾ ಈ ದಿನ? ಅವತ್ತು ಪ್ರೀತಿ ಹೆಸರು ಹೇಳಿ ಮೋಸ ಮಾಡಿದೆ, ಇವತ್ತು ಮತ್ತೆ ಏನ್ ಮಾಡಬೇಕು ಅಂತ ಇದೀಯಾ? ಇವಾಗ ಇನ್ಯಾವ ಹೊಸ ನಾಟಕ ಶುರು ಮಾಡಿದ್ದೀಯಾ ಹೇಳು? ನಂದಿನಿ ಕಣ್ಣಲ್ಲಿದ್ದ ಕಣ್ಣೀರನ್ನು ನೋಡಿ ಕಣ್ಣೀರು ಹಾಕಿ ನನ್ನ ಮುಂದೆ ಮತ್ಯಾವ ಸೀನ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀಯಾ? ಹೇಳು. ನಿನ್ನ ಕಣ್ಣೀರಿಗೆ ಕರಗೋಕೆ ನಾನು ಹಳೆಯ ಅನುರಾಗಲ್ಲ, ನಿನ್ನಿಂದ ಪ್ರೀತಿಯಲ್ಲಿ ಮೋಸ ಹೋದವನು ಎಂದು ನಂದಿನಿನ ತಳ್ಳಿ ಕೋಪದಿಂದ ಅಲ್ಲಿಂದ ಹೊರಟ. ಅನುರಾಗ್ನ ಅಷ್ಟೂ ಪ್ರಶ್ನೆಗಳಿಗೂ ಅವಳ ಕಣ್ಣೀರೊಂದೇ ಉತ್ತರವಾಗಿತ್ತು. ಅಲ್ಲೇ ಕುಸಿದಳು ನಂದಿನಿ. ಆಫೀಸ್ನಿಂದ ಸಿಟ್ಟಲ್ಲೇ ಹೊರಟ ಅನುರಾಗ್ ಕಾರನ್ನು ತುಂಬ ರ್ಯಾಶ್ ಆಗಿ ಡ್ರೈವ್ ಮಾಡ್ತಾ ಇದ್ದ. ಎದುರಿಗೆ ಒಬ್ಬ ಹೆಂಗಸು ರೋಡ್ ಕ್ರಾಸ್ ಮಾಡಲು ಹೋಗಿ ಅನುರಾಗ್ ಕಾರಿಗೆ ಅಡ್ಡ ಬರ್ತಾರೆ. ಸಡನ್ ಆಗಿ ಬ್ರೇಕ್ ಹಾಕಿ ಕಾರ್ ನಿಲ್ಲಿಸುತ್ತಾನೆ ಅನುರಾಗ್. ಕಾರಿಂದ ಕೆಳಗಿಳಿದು ಬಂದು ಎದುರಿದ್ದ ಹೆಂಗಸನ್ನು ನೋಡಿದಾಗ ಎಲ್ಲೋ ನೋಡಿದ ನೆನಪು. ಆದರೆ ಆ ಕ್ಷಣಕ್ಕೆ ಅವನಿಗೆ ಅದ್ಯಾರೆಂದು ತಿಳಿಯಲಿಲ್ಲ. ಐಮ್ ಸಾರಿ, ಹೋ ಮೈನೆ ಧ್ಯಾನ್ ನಹಿ ದಿಯಾ, ಆಪ್ ಲೋಗ್ ಕಹಿ ಚೋಟ್ ತೋ ನಹಿ ಲಗಿ? ಕ್ಷಮಿಸಿ, ನನ್ನ ಗಮನ ಬೇರೆ ಕಡೆಗಿತ್ತು, ನಿಮ್ಗೆಲ್ಲೂ ಹೀಟಾಗಿಲ್ಲ ತಾನೇ? ಪರವಾಗಿಲ್ಲ ಬಿಡಪ್ಪ ಎಂದು ಆ ಹೆಂಗಸು ಕನ್ನಡದಲ್ಲಿ ಮಾತನಾಡಿದ್ದರು. ಆಕೆಗೆ ಅವನ ಪರಿಚಯ ಚೆನ್ನಾಗೇ ಇತ್ತು. ಅಮ್ಮ, ನೀವು ಕನ್ನಡದವರಾ? ತುಂಬ ಖುಷಿಯಾಯಿತು. ಬನ್ನಿ, ಮನೆಯವರೆಗೂ ಬಿಡ್ತೀನಿ. ಅವರನ್ನು ಕಾರ್ನಲ್ಲಿ ಕೂರಿಸಿ ಕರೆದುಕೊಂಡು ಹೋಗಿದ್ದ. ಅವರನ್ನು ಎಂದೂ ನೋಡಿದ ನೆನಪು, ಆದರೆ ಎಲ್ಲಿ ಎಂದು ಅವನಿಗೆ ಆ ಕ್ಷಣಕ್ಕೆ ಹೊಳೆದಿರಲಿಲ್ಲ. ಹೊಳಗೆ ಬಾರಪ್ಪ, ಕಾಫಿ ಕುಡ್ಕೊಂಡು ಹೋಗು. ಆತ್ಮೀಯತೆಯ ಅವರ ಕರೆಗೆ ಇಲ್ಲವೆನ್ನಲಾಗದೆ ಹೊಳನಡೆದಿದ್ದ ಅನುರಾಗ್. ಹಾಲ್ನಲ್ಲಿ ಕುಳಿತು ಕಣ್ಣಾಡಿಸುತ್ತಿದ್ದವನಿಗೆ ಒಬ್ಬ ವ್ಯಕ್ತಿಯ ಫೋಟೋಗೆ ಮಾಲೆ ಹಾಕಿದ್ದು ಕಣ್ಣಿಗೆ ಬಿದ್ದಿತ್ತು. ಇವರು ಆ ಹೆಂಗಸಿನ ಗಂಡನಿರಬೇಕು ಎಂದು ಊಹಿಸಿದ್ದ. ಅದರ ಇನ್ನೊಂದು ಪಕ್ಕದಲ್ಲಿದ್ದ ಫೋಟೋ ನೋಡಿ ಅವನು ಶಾಕ್ ಆಗಿದ್ದ. ಅಲ್ಲಿದ್ದದ್ದು ನಂದಿನಿಯ ಫೋಟೋ. ಅಂದ್ರೆ ಇದು ನಂದಿನಿ ಮನೆನಾ? ಇವರು ನಂದಿನಿಯ ತಾಯಿನಾ? ಹಾಗಾದ್ರೆ ನಂದಿನಿಯ ಅಪ್ಪ? ನಂದಿನಿಯಪ್ಪ ಹೇಗೆ ತೀರಿಕೊಂಡರು? ನಂದಿನಿ ನಿಜಕ್ಕೂ ಅನುರಾಗ್ಗೆ ಮೋಸ ಮಾಡಿದ್ದಾಳಾ? ಅವನ ಮೇಲೆ ಅಷ್ಟು ಪ್ರೀತಿ ಇರುವ ನಂದಿನಿ ಅವನನ್ನು ದೂರ ಮಾಡಿಕೊಳ್ಳಲು ಕಾರಣವೇನು? ಕಾರಣ ಏನೆಂದು ತಿಳಿದು ಅನುರಾಗ್ ಯಾಕೆ ಶಾಕ್ ಆಗುತ್ತಾನೆ? ಕಾಯ್ದು ನಿರೀಕ್ಷಿಸಿ. ಭಾಗ 4 ಮುಂದುವರಿಯುತ್ತದೆ. ಭಾಗ 4ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.